ಇಂಡಿಯನ್ ಕಮ್ಯುನಿಟಿ ಏನಕ್ಕೆ ಅಟ್ರಾಕ್ಟ್ ಆಗ್ತಾರಂದ್ರೆ ಬಸ್ಸಿಗೆ ಇಲ್ಲಿರೋ ಲೈಫ್ ಸ್ಟೈಲ್. ಇಲ್ಲಿಗೂ ಏನು ಮೇಜರ್ ಡಿಫರೆನ್ಸ್ ಅಂದ್ರೆ ಐಸೋಲೇಷನ್ ಇಲ್ಲಿ ಜಾಸ್ತಿ. Life in US is it is celebration. यहाँ पर एक है कोई हॉस्पिटल या कोई डिस्पेंसरी नहीं है. Here it can be improved is the public transport system. One thing I like is the networking opportunities here. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ನಾನಿವತ್ತು ಭಾರತೀಯ ಯುವಕರು ಅಮೆರಿಕಕ್ಕೆ ಒಂದ್ಸರಿ ಬಂದರೆ ಸಾಕು ಮತ್ತೆ ವಾಪಸ್ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಮಾತಿದೆ. ಅದು ಎಷ್ಟು ಮಟ್ಟಿಗೆ ನಿಜ? ಹಾಗೊಂದು ವೇಳೆ ಅವರು ವಾಪಸ್ ಬರೋದೇ ಇಲ್ಲೇ ಉಳ್ಕೊಳ್ಳೋದಾದ್ರೆ ಅವರನ್ನ ಸೆಳೀತಿರುವಂಥ ವಿಷಯಗಳು ಯಾವುದು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮೇಜರ್ಲಿ ಇಂಡಿಯನ್ ಕಮ್ಯುನಿಟಿ ಏನಕ್ಕೆ ಅಟ್ರಾಕ್ಟ್ ಆಗ್ತಾರಂದ್ರೆ ಬಸ್ಸಿಗೆ ಇಲ್ಲಿರೋ ಲೈಫ್ ಸ್ಟೈಲ್. ಇಲ್ಲಿ ಹೆಂಗೆ ಅಂದ್ರೆ ಇಫ್ ಯು ಅರ್ನ್ ಡಿಸೆಂಟ್ ಸ್ಯಾಲರಿ ಆರ್ ಇಫ್ ಯು ಮೇಕ್ ಡಿಸೆಂಟ್ ಮನಿ, ಯು ಆರ್ ಆನ್ ಯುವರ್ ಓನ್. ನೀವು ನಿಮ್ ಲೈಫ್ ನ ನೀವೇ ನೋಡ್ಕೋಬಹುದು. ಹಿಂಗೆ ಅಂದ್ರೆ ಏನು ಡಿಪೆಂಡೆನ್ಸಿ ಇರಲ್ಲ. ಹಿಂಗೆ ಅಂತಂದ್ರೆ ಪಾಪ್ಯುಲೇಷನ್ ಕಡಿಮೆ ಇದೆ, ಇದು ಜಿಯೋಗ್ರಫಿಕಲಿ ವ್ಯಾಸ್ಟ್, ಜಾಗ ಜಾಸ್ತಿ, ರಿಸೋರ್ಸಸ್ ಜಾಸ್ತಿ ಇದೆ ಅವರಿಗೆ. ಸೊ ಹಿಂಗೆ ಅಂದ್ರೆ ಯು ಮೇಕ್ ಡಿಸೆಂಟ್ ಎನಫ್ ಸ್ಯಾಲರಿ, ಯು ಕ್ಯಾನ್ ಲಿವ್ ಕಂಫರ್ಟಬಲ್ ಲೈಫ್. ಆಮೇಲೆ ಗ್ರೌಂಡ್ ಲೆವೆಲ್ ಅಲ್ಲಿ ಯು ವಿಲ್ ನಾಟ್ ಫೀಲ್ ದಟ್ ಸಫೋಕೇಶನ್. ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂದ್ರೆ ಇಂಡಿಯಾಲಿ ನಮಗೆ ಅಕ್ಕಪಕ್ಕದವರು ಬೇಗ ಪರಿಚಯ ಆಗ್ತಾರೆ, ಇಲ್ಲಿ ನಮ್ಗೆ ಅಷ್ಟು ಯಾರು ಪರಿಚಯ ಆಗೋದಿಲ್ಲ. ಸೊ ಅಲ್ಲಿ ನಮ್ಗಿರೋ ಜನ, ನಮ್ಗೆ ಸಿಗೋ ಇದು ಕನೆಕ್ಷನ್, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ನಮ್ಮ ಅಕ್ಕಪಕ್ಕದವ್ರ ಜೊತೆಗೆ ಅದಿಲ್ಲಿ ಸಿಗಲ್ಲ ನಮ್ಗೆ ಯಾರಿಗೂ ಅಷ್ಟು ಬೇಗ. ವರ್ಷಗಳು ಬೇಕು ಅವ್ರ ಫ್ರೆಂಡ್ಸ್ ನಮ್ಗೆ ಅಷ್ಟು ಕ್ಲೋಸ್ ಆಗಬೇಕು, ಒಂದು ಪರಿಚಯ ಆಗಬೇಕು, ಅವ್ರನ್ನ ನಾವು ಸ್ವಲ್ಪ ನಂಬ್ಕೊಂಡು ಮಾಡ್ಕೊಂಡು ಮಾತಾಡ್ತೀವಿ ಅಂದರೆ. ಸೊ ಅಲ್ಲಿಗೂ ಇಲ್ಲಿಗೂ ಏನು ಮೇಜರ್ ಡಿಫ್ರೆನ್ಸ್ ಅಂದರೆ ಐಸೋಲೇಷನ್ ಇಲ್ಲಿ ಜಾಸ್ತಿ, ಬೇಗ ಜಾಸ್ತಿ. ನಮ್ಮವರು ಅಂತ ಯಾರು ಇರೋದಿಲ್ಲ, ನಮ್ಮವ್ರು ಅಂತ ಯಾರು ಇರಲ್ಲ. ಪ್ಲಸ್ ಎಲ್ಲರೂ ಇಲ್ಲಿ ಅವ್ರವ್ರದ್ದೇ ಲೈಫ್ ಅಂತ ಅವ್ರವ್ರದ್ದೇ ಬ್ಯುಸಿ ಇರ್ತಾರೆ. ಮೊದಲನೇದಾಗಿ ಮನೆ, ಇಲ್ಲಿನ ಬಾಡಿಗೆ ಮನೆ ಹೇಗೆ, ಇಲ್ಲ ಪರಿಸರ ಹೇಗೆ, ಇಲ್ಲಿನ ಸ್ವಚ್ಛತೆ ಹೇಗೆ, ಏನೇನು ಅನುಕೂಲಗಳಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಈಗ ನಾನಿರೋದು ಡೆಲಿವೇರ್ನಲ್ಲಿ. ಈಗ ಇವರ ಮನೆ ನೋಡೋಣ. ಇದು 2 BHK ಡಬಲ್ ಬೆಡ್ರೂಮ್ ಹೌಸ್. ಬಾಡಿಗೆ $1,500. $1,500 ಅಂದರೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಅದನ್ನೇ ಕನ್ವರ್ಟ್ ಮಾಡಿದ್ರೆ ಅಮೇರಿಕಾದಲ್ಲಿ ನೀವು ವಾಸ್ತು ಪ್ರಕಾರ ಮನೆ ಹುಡುಕ್ತಾ ಹೋದರೆ ಖಂಡಿತ ಮನೆ ನಿಮ್ಗೆ ಸಿಗೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಈ ಮನೆಯೇ, ಇದು ಈಸ್ಟ್ ಫೇಸಿಂಗೇನೋ ಸಿಕ್ಕಿದೆ, ಆದರೆ ಬೆಡ್ರೂಮ್ಗಳು ದೇವ ಮೂಲೆಯಲ್ಲಿ, ಕಿಚನ್ ಬಂದ್ಬಿಟ್ಟು ಕುಬೇರ್ ಮೂಲೆಯಲ್ಲಿ ಹೀಗಿದೆ. ಹಾಲ್ನಲ್ಲಿ ಯಥೇಚ್ಛವಾದ ಜಾಗ ಇದೆ. ನೋಡಿ, ಇದೊಂದು ಬೆಡ್ರೂಮ್. ಅದು ಅಲ್ಲಿದು ಬಾಲ್ಕನಿ ಯಾವತ್ತು ಅವರ ಮನೆಯ ಬ್ಯಾಕ್ ಸೈಡ್ ಇರುತ್ತೆ. ಬ್ಯಾಕ್ ಸೈಡಿಗೆ ಬಾಲ್ಕನಿ, ನಾನು ಯಾವತ್ತೇ ತೋರಿಸಿದ್ದೆ ಬಾಲ್ಕನಿನ. ಇಲ್ಲಿ ಎಲ್ಲ ಹಿಂದೆ ಭಾಳ ಮರ ಗಿಡಗಳು ಜಾಸ್ತಿ ಇದ್ದಾವೆ. ಇದು ಇನ್ನೊಂದು ಸೆಟ್ ಆಫ್ ಮನೆಗಳು. ಅಲ್ಲಿ ಅಡಿಗೆ ಮನೆ ಕೂಡ ಭಾಳ ಚೆನ್ನಾಗಿದೆ. 4 ಬರ್ನರ್ ಸ್ಟವ್ ಇದೆ, ಕೆಳಗಡೆ ಓವನ್ ಇದೆ, ಮೇಲ್ಗಡೆ ಮೈಕ್ರೋವೇವ್ ಇದೆ. ಈ ಕಡೆ ಬಂದರೆ ಪಾತ್ರೆ ತೊಳೆಯೋ ಡಿಶ್ ವಾಷರ್ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ. ಎಲ್ಲ ರೆಡಿಯಾಗಿರುತ್ತೆ, ನೀವೇನೂ ಹೊರಗಿಂದ ತರೋ ಅಗತ್ಯ ಇಲ್ಲ. ಈ ಮನೆ ಕನ್ಸ್ಟ್ರಕ್ಷನ್ ಗಮನಿಸಿ, ಇದು ಸ್ವಲ್ಪ ಹಳೆ ಮನೆ, ಹಾಗಾಗಿ ಕಲ್ಲಿಂದ ಕಟ್ಟಿದ್ದಾರೆ. ಒಳಗಡೆ ಪ್ಲಾಸ್ಟರ್ ಮಾಡಿಲ್ಲ, ಫುಲ್ ವುಡನ್ ಇಂಟೀರಿಯರ್ ಮಾಡಿದ್ದಾರೆ ನೋಡಿ. ಇದು AC ಡಕ್ಟ್. ಇಲ್ಲೇನು ಗೊತ್ತಾ, 24 ಗಂಟೆ ಹಾಟ್ ವಾಟ್ರು, ಗ್ಯಾಸು, ಏರ್ ಕಂಡೀಷನ್ ಥ್ರೂ ಇರುತ್ತೆ. ಇಲ್ಲಿನ ಕ್ಲೈಮೇಟಿಗೆ ಇವೆಲ್ಲ ಇಲ್ಲ ಅಂದರೆ ಬದುಕಲಿಕ್ಕೆ ಆಗಲ್ಲ ಬಿಡಿ. ಈ ಮರದ ಇಂಟೀರಿಯರ್ ಇದೆಯಲ್ಲ, ಅದು ಕ್ಲೈಮೇಟ್ಗೆ ಒಂದು ರೀತಿ ಇನ್ಸುಲೇಟರ್ ಥರ ವರ್ಕ್ ಮಾಡುತ್ತೆ, ಹಾಗಾಗಿ ಬಿಸಿ ಮತ್ತು ಚಳಿ ತುಂಬ ತಟ್ಟೋದಿಲ್ಲ. ಫ್ಲೋರಿಂಗ್ ಕೂಡ ಮರದಲ್ಲೇ ಮಾಡಿದ್ದಾರೆ ನೋಡಿ. ನೋಡಿ, ಅಮೆರಿಕದಲ್ಲಿ ಯಥೇಚ್ಛವಾದ ಕಾಡುಗಳಿದ್ದಾವೆ. ಎಲ್ಲಿ ನೋಡು ಅಲ್ಲಿ ಕಾಡುಗಳೇ. ಮನೆಗಳಿಗಿಂತ ಊರುಗಳಿಗಿಂತ ಕಾಡೇ ಜಾಸ್ತಿ. ಹಾಗಾಗಿ ನಿಮಗೆ ಮರ ಭಾಳ ಚೀಪಾಗಿ ಸಿಗ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಕಾಂಕ್ರೀಟು ಮತ್ತು ಇದರಿಂದ ಕಟ್ಟೋದಕ್ಕಿಂತನೂ ಮರದಿಂದನೇ ಮನೆ ಕಟ್ಟಲಿಕ್ಕೆ ಇಷ್ಟಪಡ್ತಾರೆ. ಭಾಳ ಚೀಪ್ ಆಗುತ್ತೆ ಮತ್ತು ಭಾಳ ಫಾಸ್ಟಾಗಿ ಮನೆ ಕಟ್ಬೋದು ಅಂತ ಹೇಳ್ತಾರೆ ಇಲ್ಲಿನ ಜನ. ಈ ಫೋಟೋ ನೋಡಿ, ಮರದ ದಿಮ್ಮಿಗಳಿಂದ ಹೇಗೆ ಮನೆ ಕಟ್ಟಿದ್ದಾರೆ ಅಂತ.
ಇದು ಪಕ್ಕಾ ಮನೆ. ಇಡೀ ಸ್ಟ್ರಕ್ಚರ್ನ ಮರದಿಂದ ಮಾಡಿದ್ದಾರೆ. ಅದ್ರ ಮೇಲೆ ವಾಟರ್ ಪ್ರೂಫ್ ಶೀಟ್ ಹಾಕಿ ಅದ್ರ ಮೇಲೆ ಸೈಡಿಂಗ್ ಅಂತ ಹೊರಗೆ ಕಾಣಿಸೋ ಲೇಯರ್ ಇದೆಯಲ್ಲ ಅದು ವಿನೈಲ್ನಿಂದ, ಫೈಬರ್ನಿಂದ ಅಥವಾ ಪ್ರಾಸೆಸ್ಡ್ ಮರದಿಂದ ಮಾಡಿರ್ತಾರೆ. ಈ ರೀತಿಯ ಮರದಿಂದ ಕಟ್ಟಿರೋ ಮನೆಗೆ ಭೂಕಂಪದಿಂದ ಏನೂ ಆಗಲ್ಲಂತೆ. ಅದು ಅಲ್ಲದೆ 100ರಿಂದ 200 ವರ್ಷ ಬಾಳಿಕೆ ಬರುತ್ತೆ ಅಂತಾರೆ. ಇತ್ತೀಚೆಗೆ ನಾವು ಇವರ ಫ್ರೆಂಡ್ ಒಬ್ಬರು ಇದ್ದಾರೆ, ಆ್ಯಕ್ಚುಲಿ ಸ್ವಲ್ಪ ದೂರ. ಅವರು ಸ್ವಂತ ಮನೆ ಕಟ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ 7,000 ಸ್ಕ್ವೇರ್ ಫೀಟ್ ಮನೆ ಅಂತೆ. ಫುಲ್ ಮರದಿಂದನೇ ಕಟ್ಟಿದ್ದಾರೆ. ಸಖತ್ತು ಪಾಶ್ ಲೊಕ್ಯಾಲಿಟಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮನೆಗಳನ್ನು ಕಟ್ಟಿಸಿದ್ದಾರೆ. ಇಲ್ಲಿರುವ ಬಹುತೇಕ ಮನೆಗಳನ್ನು ಮರದಿಂದನೇ ಕಟ್ಟಿಸಿದ್ದಾರಂತೆ. ಇದ್ದರೆ ಇಂಥ ಲೊಕ್ಯಾಲಿಟಿ ಇರಬೇಕು ಅಂತ ಅನಿಸುತ್ತೆ. ಏನು ಮಾಡೋದು? ನಾವಿಲ್ಲಿ ಅನನ್ಯ ಫ್ರೆಂಡ್ ಒಬ್ಬರ ಮನೆಗೆ ಹೋಗ್ತಾ ಇದ್ದೀವಿ. ಅನನ್ಯ ಜೊತೆಗೆ ಪ್ರೋಗ್ರಾಮ್ಗೆ ಭರತನಾಟ್ಯ ಒಟ್ಟಿಗೆ ಮಾಡ್ತಾರಂತೆ. ಅವರು ಅಮೆರಿಕ ಬಂದು 20-25 ವರ್ಷ ಆಯಿತು. ಗ್ರೀನ್ ಕಾರ್ಡ್ ಹೋಲ್ಡರ್ ಅಂತೆ. ಅವ್ರ ಗಂಡ ಆಂಧ್ರದವರು, ಫಾರ್ಮಸಿ ಬಿಸ್ನೆಸ್ ಮಾಡ್ತಾರಂತೆ. ಈ ಲೊಕ್ಯಾಲಿಟಿಲಿ ಸಾಕಷ್ಟು ಜನ ಭಾರತದವರು ಇದ್ದಾರೆ ಅಂತ ಹೇಳ್ತಾರೆ. ಏನೇ ಆಗಲಿ ಮನೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಸ್ನೇಹಿತರೆ, ನಾನು 1-2 ತಿಂಗಳಿಂದ ಇಲ್ಲಿ ಅಮೇರಿಕದಲ್ಲಿದ್ದೀನಿ. ಅಮೇರಿಕದಲ್ಲಿ ಕಂಡ ಒಳ್ಳೆಯ ವ್ಯವಸ್ಥೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದರ ಅರ್ಥ ನಾವು ಅಮೇರಿಕ ಗ್ರೇಟು ಅಂತ ಹೇಳ್ತಾ ಇದ್ದೀನಿ ಅಂತ. ಅದು ಅಲ್ಲದೆ ನಮ್ಮ ದೇಶನ ಗ್ರೇಟು ಅಂತ ತೋರಿಸ್ಲಿಕ್ಕೆ ಇನ್ನೊಂದು ದೇಶನ ಕಂಡಮ್ ಮಾಡಿ ತೋರಿಸೋಂಥ ಆಗತ್ತೆ ನಮಗಂತೂ ಖಂಡಿತವಾಗೂ ಇಲ್ಲ. ನಮಗೆ ನಮ್ಮದೇ ಆದ ಪರಂಪರೆ ಇದೆ, ನಮ್ಮದೇ ಆದ ಇತಿಹಾಸ ಇದೆ. ನಾವೇನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನಾವು ಹೊಸದಾಗಿ ಏನು ಪ್ರೂವ್ ಮಾಡೋಂಥ ಅಗತ್ಯ ಏನೂ ಇಲ್ಲ. ಆಚಾರ್ಯ ರಜನೀಶರು ಒಂದು ಮಾತು ಹೇಳ್ತಾರೆ, ಈ ಹೋಲಿಕೆ ಅಥವಾ ಕಂಪ್ಯಾರಿಸನ್ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಅಂತ. ಈಗ ಅದಕ್ಕೊಂದು ಉದಾಹರಣೆನೂ ಕೊಡ್ತಾರೆ. ಒಂದು ತೋಟ, ಅದರಲ್ಲೊಂದು ಗುಲಾಬಿ ಗಿಡ. ಆ ಗುಲಾಬಿ ಹೂವನ್ನು ದಾರಿಯಲ್ಲಿ ಹೋಗೋ ಬರೋರೆಲ್ಲ ಭಾಳ ಖುಷಿಯಾಗಿ ನೋಡಿ ಸಂತೋಷ ಪಡ್ತಾರೆ. ಆದರೆ ಈ ಗುಲಾಬಿ ಗಿಡಕ್ಕೆ ಸಂತೋಷ ಇಲ್ಲ. ಯಾಕಂದರೆ ಅದು ಪಕ್ಕದಲ್ಲಿರುವಂತಹ ಸಂಪಿಗೆ ಗಿಡ ನೋಡ್ಬಿಟ್ಟು ಆ ಸಂಪಿಗೆ ಹೂಗೆ ಎಂಥ ಒಳ್ಳೆ ಪರಿಮಳ ಇದೆ, ನನ್ನ ಹೂವು ಇಲ್ಲ ಅಂತ ಅದು ಬೇಜಾರಾಗಿರುತ್ತಂತೆ. ಆ ಸಂಪಿಗೆ ಗಿಡನೂ ಅಷ್ಟೇ, ಅದು ಪಕ್ಕದಲ್ಲಿರೋ ಗುಲಾಬಿ ಗಿಡ ನೋಡ್ಬಿಟ್ಟು ಅದೆಷ್ಟು ಸುಂದರವಾಗಿದೆ ಅದರ ಹೂಗಳು, ನನ್ನ ಹೂಗಳಿಗೆ ಅಷ್ಟು ಸೌಂದರ್ಯ ಇಲ್ಲ ಅಂತ ಅದು ಕೂಡ ಬೇಜಾರಲ್ಲಿರ್ತದೆ. ಅದಕ್ಕೆ ಹೇಳೋದು, ನಾವು ಕಂಪೇರ್ ಮಾಡ್ಕೋಬಾರ್ದು, ನಮ್ಮಷ್ಟಕ್ಕೆ ನಾವು ಗ್ರೇಟ್ ಅಷ್ಟೇ. So I get to work with the business leaders or the decision makers of the bank who are the managing director. ಇವರು ಬೇಸಿಲ್ ಅಂತ, ಇಲ್ಲೊಂದು ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಸಾಫ್ಟ್ವೇರ್ ಉದ್ಯೋಗಿ. ಇವ್ರು ಹೇಳೋದೇನೆಂದ್ರೆ, ಅಮೆರಿಕದ ಆಫೀಸ್ನಲ್ಲಿ ಕೂತು ಕೆಲಸ ಮಾಡಿದ್ರೆ ಇಲ್ಲಿನ ಅತ್ಯುನ್ನತ ಅಧಿಕಾರಿಗಳನ್ನ, ಇಲ್ಲಿ ತೀರ್ಮಾನಗಳನ್ನ ತಗೊಳ್ಳುವಂತಹ ದೊಡ್ಡ ದೊಡ್ಡ ಬಾಸ್ಗಳ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಇವರ ಟ್ಯಾಲೆಂಟ್ ಏನು ಅಂತ ಅವ್ರಿಗೂ ಮನವರಿಕೆ ಆಗುತ್ತೆ. Which you will not get if you which you don't normally get. ನಿಮಗೆ ಗೊತ್ತಿದೆ, ಬ್ಯಾಂಗ್ಳೂರು ಅಥವಾ ಯಾವುದೇ ಪ್ಲೇಸ್ನ ಕಂಪನಿಗಳು ಅಮೆರಿಕದ ಕಂಪನಿಗಳು ಅಥವಾ ಇನ್ಯಾವುದೇ ದೇಶದ ಕಂಪನಿಗಳಿಗೋಸ್ಕರ ಕೆಲಸ ಮಾಡ್ತವೆ ಅಂತ. ಹಾಗಿದ್ದಾಗ ರಿಮೋಟ್ನಿಂದ, ಅಂದರೆ ದೂರದಿಂದ ಕೆಲಸ ಮಾಡೋದಕ್ಕಿಂತ ಇಲ್ಲಿದ್ದು ಕೆಲಸ ಮಾಡಿದ್ರೆ ಕೆರಿಯರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. Travel, so the access to them is limited. Yeah, so one thing which I think here it can be improved is the public transport system. ಇವರು ಅಭಿಷೇಕ್, ಸಾಫ್ಟ್ವೇರ್ ಇಂಜಿನಿಯರು. ಇಲ್ಲಿನ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಂಪ್ರೂವ್ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಇಲ್ಲೇನು ಗೊತ್ತಾ, ನಮ್ಮಲ್ಲಿನ ಹಾಗೆ ಆಟೋ, ಬೈಕು, ಸ್ಕೂಟರ್ ಎಲ್ಲ ಇಲ್ಲ. ಟ್ಯಾಕ್ಸಿ ಇದಾವೆ, ಯೂಬರ್ ಎಲ್ಲ ಇದೆ. ಆದರೆ ಅದರ ಚಾರ್ಜ್ ಕೇಳಿದ್ರೆ ನಾವ್ಯಾರು ಅದ್ರಲ್ಲಿ ಹತ್ತಲ್ಲ. ಬಸ್ಗಳಿದ್ದಾವೆ, ಆದರೆ ಬಹಳ ರೇರು. ಟ್ರೈನ್ ನೀವು ಅಡ್ವಾನ್ಸ್ ಬುಕ್ ಮಾಡಿಲ್ಲ ಅಂದ್ರೆ ಟ್ರೈನ್ ಹೋಗೋ ಬದಲು ಫ್ಲೈಟ್ಗೆ ಹೋಗ್ಬಿಡ್ಬೋದು. ಒಂದು ಕೆಲಸ ಮಾಡೋಣ, ಒಂದು ಫಾಸ್ಟ್ ಚೆಕ್ ಮಾಡ್ಬೋಣ ಟ್ರೈನ್ದು ಮತ್ತು ಯೂಬರ್ದು. ಈಗ ನಾನು ಒಂದು ಯೂಬರ್ ಬುಕ್ ಮಾಡಿ ತೋರಿಸ್ತೀನಿ. ನಾನು ಇರೋಲ್ಲಿಂದ ಯೂನಿವರ್ಸಿಟಿ ಆಫ್ ಡೆಲವೇರ್ ಸುಮಾರು 6.8 ಮೈಲು, ಅಂದ್ರೆ ಹೆಚ್ಚು ಕಡಿಮೆ 11 ಕಿಲೋಮೀಟರ್ ಆಗುತ್ತೆ. ಬುಕ್ ಮಾಡ್ತೀನಿ ನೋಡಿ. ಟ್ಯಾಕ್ಸ್ ಬಂದ್ಬಿಟ್ಟು $27.5, ಅಂದ್ರೆ ಸುಮಾರು $2,700. 11 ಕಿಲೋಮೀಟರ್ಗೆ $2,700, ಅಂದ್ರೆ ಕಿಲೋಮೀಟರ್ಗೆ $245 ಸಾಕಾ? ನೆಕ್ಸ್ಟ್ ಟ್ರೈನ್ ಟಿಕೆಟ್ ನೋಡೋಣ. ನನಗೆ ಇಲ್ಲಿ ಹತ್ತಿರದ ಸ್ಟೇಷನ್ ಅಂದರೆ ವಿಲ್ಮಿಂಗ್ಟನ್ ರೈಲ್ವೆ ಸ್ಟೇಷನ್. ಅಲ್ಲಿಂದ ನ್ಯೂಯಾರ್ಕ್ ಪೆನ್ ಸ್ಟೇಷನ್ಗೆ ಡಿಸ್ಟೆನ್ಸ್ 127 ಮೈಲು, ಅಂದರೆ ಸುಮಾರು $204 ಕಿಲೋಮೀಟರ್. ಈಗ ಬುಕ್ ಮಾಡಿ ರೇಟ್ ಎಷ್ಟು ಅಂತ ನೋಡೋಣ. ನಾರ್ಮಲ್ ಕೋಚು $110, ಬಿಸಿನೆಸ್ ಕ್ಲಾಸ್ ಬಿಟ್ಬಿಡಿ. $110 ಅಂದ್ರೆ ಸುಮಾರು $11,000, ಅಂದ್ರೆ ಕಿಲೋಮೀಟರ್ $54. ಅಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗೋ ಡಿಸ್ಟೆನ್ಸ್ 140 ಕಿಲೋಮೀಟರ್ ಹೋಗ್ಬೇಕಂದ್ರೆ ಇಲ್ಲಿ ಸುಮಾರು $7,500. ಆದ್ರೆ ಕಾರ್ ಇದ್ರೆ ಅದ್ರ ಕಥೆನೇ ಬೇರೆ. $1ಗೆ 1 ಲೀಟರ್ ಪೆಟ್ರೋಲ್ ಸಿಗುತ್ತೆ ಇಲ್ಲಿ, ನಮ್ಮಲ್ಲಿಗಿಂತನೂ ಚೀಪ್. ಆಮೇಲೆ ಇಲ್ಲಿ ರೋಡ್ಗಳು ಕೂಡ ಬಹಳ ಅದ್ಭುತವಾಗಿರುತ್ತೆ. ಅದೇ ಬಸ್ ಚಾರ್ಜ್ ಬಹಳ ಚೀಪ್. ವಿಲ್ಮಿಂಗ್ಟನ್ ಇಂದ ನ್ಯೂಯಾರ್ಕ್ಗೆ ಬರೀ $30, ಅಂದ್ರೆ $3,000 ಹೋಗುತ್ತೆ. 12 ವರ್ಷ 13ನೇ ವರ್ಷ ನಡೀತಾ ಇದೆ. ನನಗೆ ಐ ನೆವರ್ ಫೆಲ್ಟ್ ಕರಪ್ಷನ್. ಗ್ರೌಂಡ್ ಲೆವೆಲ್ ಅಲ್ಲಿ ವಿ ವಿಲ್ ನೆವರ್ ಫೀಲ್. ಚಿಕ್ಕ ವಿಷಯಕ್ಕೂ ಬಂದಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ ಲೈಫ್. ಫ್ರಸ್ಟ್ರೇಷನ್ ಆಗುತ್ತೆ. ನಾನು ಇಷ್ಟು ಮಾಡ್ತಿದ್ದೀನಿ, ಯಾಕೆ ನನಗೆ ಎಲ್ಲದಕ್ಕೂ ಇಷ್ಟು ಕಷ್ಟ ಪಡ್ಬೇಕು ನಾನು
ನಾವು ಒಂದು ಚಿಕ್ಕ ಕೆಲಸಕ್ಕೋಸ್ಕರ ಅಷ್ಟು ಕಷ್ಟಪಡಬೇಕು. ನಮ್ಗೆ ಇಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಒಂದು ಪ್ರಾಸೆಸ್ ಅಂತ ಇರುತ್ತೆ, ಮಾಡ್ಕೊಂಡು ಹೋಗ್ತೀವಿ. ನನಗೆ ಅಮೆರಿಕದಲ್ಲಿ ಇಷ್ಟವಾಗೋದ್ರಿಂದ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಲಾನ್ಗಳು ನೋಡಿದ್ರೆ ಅಲ್ಲಿ ಅಮೆರಿಕದಲ್ಲಿ ಎಲ್ಲೇ ಹೋಗಲಿ ಈ ರೀತಿಯ ಹುಲ್ಲಿನ ಹಾಸು. ನನಗೆ ಆಶ್ಚರ್ಯ ಆಗೋದು ಎಲ್ಲ ಕಡೆಯೂ ಈ ಹುಲ್ಲು ಹೇಗೆ ಬೆಳೆಯುತ್ತೆ ಅಂತ. ಅದು ಅಲ್ಲದೆ ಹುಲ್ಲು ಎತ್ತರಕ್ಕೆ ಬೆಳೆದೆ ಇದೇ ರೀತಿ ಒಂದೇ ರೀತಿ ಹೇಗೆ ನಿಂತುಕೊಳ್ಳುತ್ತೆ ಅಂತ. ಒಂದಿನ ನಮ್ಮ ಮನೆ ಬಾಲ್ಕನಿಯಲ್ಲಿ ನಿಂತಿರ್ಬೇಕಾದ್ರೆ ಈ ವೆಹಿಕಲ್ ಬಂತು ನೋಡಿ, ಹೇಗೆ ಹುಲ್ಲನ್ನು ಕಟ್ ಮಾಡ್ಕೊಂಡು ಹೋಗುತ್ತೆ ಅಂತ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡೆ. ಆಮೇಲಿಂದ ಎಲ್ಲ ವಾರನೂ ಚಾಚು ತಪ್ಪದಂಗೆ ಈ ವೆಹಿಕಲ್ ಬರೋದನ್ನು ಅಬ್ಸರ್ವ್ ಮಾಡಿದೆ. ನಿಜಕ್ಕೂ ಇದು ಬಹಳ ಖುಷಿ ಕೊಡುತ್ತೆ. ಈ ಹುಲ್ಲುಹಾಸು ರಸ್ತೆ ಬದಿಲಿರೋದ್ರಿಂದ ಧೂಳು ಮಣ್ಣು ಮರಳು ರಸ್ತೆಗೆ ಬರದೆ ತಡೆಗಟ್ಟುತ್ತೆ. ಹಾಗಾಗಿ ರಸ್ತೆಗಳು ನೀಟಾಗಿರ್ತವೆ. The one thing that I really like about the life in US is it is celebration. People here make sure that they celebrate everything. ಜಾನ್ಸನ್ ಹೇಳ್ತಾರೆ, ಇಲ್ಲಿನ ಜನ ಬದುಕನ್ನು ಸಂಭ್ರಮಿಸುವ ರೀತಿ ಬಹಳ ಖುಷಿ ಕೊಡುತ್ತೆ ಅಂತ. ಇವರು ಎಲ್ಲದರಲ್ಲೂ ಸಂತೋಷ ಹುಡುಕ್ತಾರೆ, ಸಾಕಷ್ಟು ಪ್ರವಾಸ ಹೋಗ್ತಾರೆ, ವೀಕೆಂಡ್ಸ್ನಲ್ಲಿ ಪಾರ್ಕ್ಗಳು ಬೀಚ್ಗಳಿಗೆ ಹೋಗಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕಾಲ ಕಳೀತಾರೆ. ಹಾಗೇನೆ ಇವರ ಲೈಫಲ್ಲಿ ಬಹಳ ಡಿಸಿಪ್ಲಿನ್ ಆಗಿರ್ತಾರೆ. ಬೆಳಿಗ್ಗೆ ಮುಂಚೆ ಎದ್ದು 8 ಗಂಟೆಗೆಲ್ಲ ಆಫೀಸಿಗೆ ಬರ್ತಾರೆ, ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ. ಸಂಜೆ ಕೂಡ ಅಷ್ಟೇ, ಎಲ್ಲೇ ಹೋಗಲಿ ಬೇಗ ಮನೆಗೆ ಬರ್ತಾರೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಹುತೇಕರು ರಾತ್ರಿ 8 ಗಂಟೆಗೆಲ್ಲ ನಿದ್ದೆ ಮಾಡ್ಬಿಡ್ತಾರೆ. Has kind of kept in mind. So that is something that I really like. यहाँ पर पोल्यूशन का बिल्कुल नामो निशान नहीं है और यहाँ पर हरे भरे जो पार्क हैं. ಇವರು ಕಿಶನ್ ಚಂದ್ ಅಂತ, ಪಂಜಾಬ್ನವರು. ಇಲ್ಲಿ ಮಗನ ಮನೆಗೆ ಬಂದಿದ್ದಾರೆ. ಇಲ್ಲಿ ಪೊಲ್ಯೂಷನ್ ಇಲ್ಲದಂತಹ ಶುಭ್ರ ವಾತಾವರಣ ಅವರಿಗೆ ಬಹಳ ಖುಷಿ ಕೊಟ್ಟಿದೆ. ಹಾಗೆಯೇ ಸಾಕಷ್ಟು ಪಾರ್ಕ್ಗಳಿದ್ದಾವೆ, ಅದರಲ್ಲಿ ವಾಕಿಂಗ್ ಟ್ರ್ಯಾಕ್ಗಳಿದ್ದಾವೆ. ನಾನೊಂದು ಅಬ್ಸರ್ವ್ ಮಾಡಿದೆ, ಪಾದಾಚಾರಿಗಳು ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಎಲ್ಲ ವೆಹಿಕಲ್ಗಳು ಹಾಗೆ ನಿಂತು ಅವರು ಕೊನೆಗೆ ಹೋಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಹೊರಡ್ತಾರೆ. ಇದೊಂದು ವಿಚಿತ್ರ ಅನುಭವ ನನಗೆ. ಕೃಷ್ಣನ್ ಅವರಿಗೆ ಖುಷಿ ಕೊಡೋ ಇನ್ನೊಂದು ವಿಷಯ ಏನಪ್ಪ ಅಂದರೆ, ದಾರಿಲಾಗಲಿ ಬೇರೆ ಎಲ್ಲೇ ಆಗಲಿ ಅಮೇರಿಕನ್ನು ಕಂಡ್ರೆ ಹಾಯ್ ಹಲೋ ಹೌಡು ಯೂಡು ಅಂತ ನಕ್ಕೊಂಡು ಬಹಳ ಆತ್ಮೀಯವಾಗಿ ಮಾತಾಡಿಸ್ತಾರೆ. ये हैबिट मुझे बहुत अच्छी लगी है और इधर उधर ಹೇಳಬೇಕು ಅಂದರೆ ಇಂಥ ಶಿಷ್ಟಾಚಾರ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಹಿಂದಿಂದಲೂ ಇದೆ. ದೊಡ್ಡವರು ಕಾಲಿ ಬೀಳೋದು ನಮಸ್ಕಾರ ಅನ್ನೋದು, ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. कोई किसी से इतना लेना देना नहीं है कि ये अपने काम में बिजी रहते हैं. So on the flip side, one of the things which I most miss about India is the convenience factor. Where in India, when I used to be working in India, a maid used to come in every day, cook food for you morning. ಮನೆ ಕೆಲಸಕ್ಕಾಗಲಿ ಅಥವಾ ಇನ್ಯಾವುದೇ ಕೆಲಸಕ್ಕಾಗಲಿ ಜನ ಸಿಗೋದು ಭಾಳ ಕಷ್ಟ. ಸಿಗೋದಿಲ್ಲ ಅಂತಲ್ಲ, ಚಿಕ್ಕದ್ರು ಬಹಳ ಕಾಸ್ಟ್ಲಿ. ಬೆಂಗಳೂರಿನಲ್ಲಿ ತಿಂಗಳಿಗೆ ಮನೆ ಕೆಲಸದವರಿಗೆ ನಾವು 3,000ದಿಂದ 5,000 ಕೊಟ್ಟರೆ ಜಾಸ್ತಿ ಅಂತೀವಿ. ಆದರೆ ಇಲ್ಲಿ ಅದು ಗಂಟೆಗೆ ಕೊಡಬೇಕಾಗತ್ತೆ. ಹಾಗಾಗಿ ಎಲ್ಲ ಕೆಲಸವನ್ನು ನಾವೇ ಮಾಡಬೇಕಾಗತ್ತೆ. ಜಾನ್ಸನ್ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಸಾಮಾನನ್ನು ಇವರೇ ಪ್ಯಾಕ್ ಮಾಡಿ ಹೋಗ್ಬಿಟ್ಟು ಟ್ರಕ್ಕನ್ನು ಓಡಿಸ್ಕೊಂಡು ಬಂದು ಎಲ್ಲ ತುಂಬಿಸಿ ಆಮೇಲೆ ಮನೇಲಿ ಹೋಗಿ ಅವರೇ ಅನ್ಲೋಡ್ ಮಾಡಿಕೊಂಡು ಎಲ್ಲವನ್ನು ಜೋಡಿಸಿಟ್ಟಿದ್ದು ನನಗೆ ಇನ್ನೂ ನೆನಪಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಪ್ಲಂಬಿಂಗ್ದಾಗಲಿ ಅಥವಾ ಇನ್ನೇನಾದರೂ ಆಗಲಿ, ಟಿ ವಿ ಮಿಕ್ಸಿ ಏನಾದರೂ ರಿಪೇರಿ ಬಂದರೆ ಅದನ್ನು ರಿಪೇರಿ ಮಾಡೋ ಬದಲು ಅದನ್ನು ಬಿಸಾಕ್ಬಿಟ್ಟು ಹೊಸ್ತು ತರೋದೇ ವಾಸಿ. ಯಾಕಂದರೆ ಪ್ಲಂಬರು ಎಲೆಕ್ಟ್ರಿಷಿಯನ್ನು ಎಲ್ಲ ಸಿಗ್ತಾರೆ, ಆದರೆ ಸಿಕ್ಕಾಬಿಟ್ಟೆ ಚಾರ್ಜ್. Best thing which I find in US is quality of life. It will save a lot of your time and the processes are so smooth. ಅಭಿಷೇಕ್ಗೆ ಇಲ್ಲಿನ ಬದುಕಿನ ಗುಣಮಟ್ಟ ಮತ್ತು ಎಲ್ಲದರಲ್ಲಿರುವ ಒಂದು ಕ್ಲಾರಿಟಿ ಬಹಳ ಇಷ್ಟ ಆಗಿದೆ ಅವರಿಗೆ. ಅವ್ರ ಪ್ರಕಾರ ಈಗ ನೀವೊಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೋಬೇಕು ಅಂತ ಅನ್ಕೊಳ್ಳಿ. ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಸರಿಯಾಗಿ ಡ್ರೈವ್ ಮಾಡಿದ್ರೆ ನಿಮಗೆ ಲೈಸೆನ್ಸ್ ಗ್ಯಾರಂಟಿ ಸಿಗುತ್ತೆ. ಅಲ್ಲಿ ಏನೂ ಸಂಶಯ ಬೇಡ. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನಮಗೂ ನಿಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀವಿ. ಹಾಗೇನೆ ನಿಮ್ಗೊಂದು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಅನ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಸಿಗೋದು ಸ್ವಲ್ಪ ಲೇಟೇ ಇರ್ಬೋದು, ಆದರೆ ಅಪಾಯಿಂಟ್ಮೆಂಟ್ ಸಿಕ್ಕಿದ ಮೇಲೆ ಎಲ್ಲ ಸ್ಮೂತ್. ಹೇಳಿ ಟೈಮ್ ನೀವು ಹೋಗ್ತೀರಿ, ಚೆಕಪ್ ಆಗುತ್ತೆ, ಡಾಕ್ಟರ್ ಇರ್ತಾರೆ, ಎಲ್ಲೂ ವೇಟಿಂಗ್ ಇಲ್ಲ, ಅನ್ನೆಸರ್ಲಿ ಟೈಮ್ ವೇಸ್ಟ್ ಇಲ್ಲ. ಹಾಗೇನೆ ಎಲ್ಲರೂ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾರೆ. ಯಾವುದೇ ಕೆಲಸಕ್ಕೆ ಹೋದ್ರು ಎಲ್ಲರೂ ಸಾಲಲ್ಲಿ ನಿಂತು ವೇಟ್ ಮಾಡ್ತಾರೆ, ಯಾರು ನುಗ್ಗೋದಿಲ್ಲ. ಇವೆಲ್ಲ ಒಂದು ರೀತಿಯಲ್ಲಿ ಖುಷಿ ಕೊಡುತ್ತೆ ಅಂತಾರೆ. ಹಂಗಲ್ಲ, ಇಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತನೂ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿರುತ್ತಲ್ಲ. ಪ್ರೈವೇಟ್ ಸ್ಕೂಲ್ ಚೆನ್ನಾಗಿರುತ್ತೆ, ಓಕೆ, ಬಟ್ ಪಬ್ಲಿಕ್ ಸ್ಕೂಲ್ ಇಸ್ good Very enough. good. Good enough. Very good. Acha. And private school is expensive. Very expensive. Okay. Afford ಮಾಡೋದು is not a joke ಅದು. ಸೊ 12th ತನಕ ಪಬ್ಲಿಕ್ ಸ್ಕೂಲ್ ಇರುತ್ತೆ. ಸೊ 12th ಆದ್ಮೇಲೆ ಅಂಟಿಲ್ ದೆನ್ ಇಟ್ಸ್ ಫ್ರೀ ಆಫ್ ಫ್ರೀ ಅಲ್ಲ. ಸೊ ಎವ್ರಿಬಡಿ ಎಲ್ಲರೂ ಕಳಿಸ್ತಾರೆ. ಒನ್ಸ್ ಗ್ರಾಜುಯೇಷನ್ ಆದ್ಮೇಲೆ when they want to go to the professional courses,
ಅವಾಗ ತೀರಾ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. Expensive ಗವರ್ನಮೆಂಟ್ ಇಲ್ಲ, ಅಲ್ಲಿ ಪಬ್ಲಿಕ್ ಸ್ಕೂಲ್ಗಳು ಇರಲ್ಲ. then how do you manage ಆಡ್ತಾರೆ ಟೈಮಲ್ಲಿ ಹೆಂಗೆ ಮಾಡ್ತೀವಿ? ಅವಾಗೆಲ್ಲ ಪ್ರೈವೇಟ್ ಕಾಲೇಜಸ್, ಯೂನಿವರ್ಸಿಟೀಸ್ ಇರುತ್ತೆ. ಕಾಲೇಜ್ ಅವ ನೀವು ದುಡ್ಡು ಹೊಂದ್ಕೊಂಡು ಕಳಿಸ್ಲೇಬೇಕು. ಅವಾಗ ಈ ದುಡ್ಡಿದ್ರೆ ಪೇರೆಂಟ್ಸ್ ಎಲ್ಲ ಮಾಡಿಟ್ಟಿದ್ರೆ ಸೊ ದೇ ವಿಲ್ ಸೆಂಡ್. ಈಗ ನಮ್ಮ ದೇಸಿ ಕಮ್ಯುನಿಟಿಯಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನಮ್ದು ಗೋಲೇ ಅದಿರುತ್ತೆ, ಮಕ್ಳು ಎಜುಕೇಶನ್ ಮಾಡಿಸ್ಬೇಕು. ಹೌದು ಹೌದು ಹೌದು. ನಾವು ಅಲ್ಲಿ ಕಷ್ಟಪಟ್ಟು ಬಂದಿರ್ತೀವಲ್ಲ, ಸೊ ನಮ್ಗೆ ಇಲ್ಲಿ ಏನು ದೊಡ್ಡ ಆಸ್ತಿ ಮಾಡಕ್ಕಾಗಲ್ಲ, ಏನಿಲ್ಲ, ಎಜುಕೇಶನ್ನೇ ಮೇಜರು. ಸೊ ಅದಕ್ಕೆ ನಾವ್ ಹೆಂಗೆ ಅಂದ್ರೆ ಇವಾಗ್ಲಿಂದಾನೇ ಅದೇ ಫೋಕಸ್ ನಮ್ಗೆ, ಲೈಫ್ ಗೋಲೇ ಅದೇ ಆಗ್ಬಿಟ್ಟಿರುತ್ತೆ. ಹೌದು ಇಂಡಿಯನ್ ಮೈಂಡ್ ಸೆಟ್ ಹಾಗೆ ಅಲ್ವಾ? ನಾವು ನಮಗೋಸ್ಕರ ಬದುಕೋದಕ್ಕಿಂತ ನಮ್ಮ ಮಕ್ಕಳಿಗೋಸ್ಕರ ಅಥವಾ ನೆಕ್ಸ್ಟ್ ಜನರೇಷನ್ಗೋಸ್ಕರ ಅಂದ್ರೆ ಓದಿಸೋದು ಅನ್ನೋದು ತುಂಬಾ ಇದೆ ನಮ್ಮ ಇಂಡಿಯನ್ ಕಮ್ಯುನಿಟಿಲಿ. ಇಲ್ಲಿ ಮಕ್ಕಳಿಗೆ ಆದಷ್ಟು ಎಲ್ಲಾ ಆಪರ್ಚುನಿಟೀಸು ಕೊಟ್ಟು, ಅವ್ರಿಗೆ ಎಲ್ಲಾ ತರ ಫೆಸಿಲಿಟೀಸು ಕೊಟ್ಟು ಅವ್ರಿಗೆ ಆದಷ್ಟು ಮುಂದೆ ತಳ್ಳಕ್ಕೆ ನೋಡ್ತಾರೆ. ಇಲ್ಲಿನ ಜನ ಇಲ್ಲಿನ ಜನ ಹಾಗೆ ಫೋಕಸ್ ಮಾಡಲ್ಲ. ಮಕ್ಕಳು ಯಾವ್ದು ಇಷ್ಟಪಡ್ತಾರೋ, ಯಾವ್ದು ಖುಷಿ ಆಗಿರ್ತಾರೋ ಅವ್ರ ಲೈಫ್ ಅವ್ರು ಚೂಸ್ ಮಾಡ್ಕೊಂಡು ಅವ್ರ ಡೆಸಿಷನ್ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಬಿಡ್ತಾರೆ. ಯಾಕೆ ಅವ್ರಿಗೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ ಅಂತೀರೇನು? ಹಾಗಂತ ಅಲ್ಲ, ಅವ್ರೇನಂದ್ರೆ ನಮ್ಮ ಮಕ್ಕಳು ಒಳ್ಳೆ ಮಕ್ಕಳಾಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು, ಅವ್ರ ಕೈಯಲ್ಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವ್ರು ದುಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಖುಷಿ ಕೊಡುವಂತಹ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಕಸ ವಿಲೇವಾರಿ. ನೋಡಿ, ಇಲ್ಲಿ ಎಲ್ಲ ಕಡೆ ಈ ರೀತಿಯ ಕಸದ ತೊಟ್ಟಿಗಳನ್ನ ಇಟ್ಟಿರ್ತಾರೆ. ಸ್ಪೆಷಲಿ ಡಿಸೈನ್ ಮಾಡಿರ್ತಾರೆ ಈ ತೊಟ್ಟಿಗಳನ್ನ. ಎಲ್ಲ ರಸ್ತೆಗಳಲ್ಲೂ ಇರುತ್ತೆ. ಪ್ರತಿ ಮನೆಯಲ್ಲೂ ಈ ರೀತಿಯ ಕಸದ ಬಾಕ್ಸನ್ನು ಇಟ್ಟಿರ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗಿಸಿರ್ತಾರೆ. ಬ್ಯಾಗ್ ತುಂಬಿದ ಮೇಲೆ ಈ ಥರ ಮೂಟೆ ಕಟ್ಟಿ ತಗೊಂಡೋಗಿ ತೊಟ್ಟಿಗೆ ಬಿಸಾಕ್ತಾರೆ. ದಿನ ಈ ರೀತಿಯ ಲಾರಿ ಬಂದು ಪ್ರತಿ ತೊಟ್ಟಿಲಿರೋ ಕಸವನ್ನು ಕಸದ ತೊಟ್ಟಿ ಸಮೇತ ಎತ್ತಿ ಇಡೀ ಕಸವನ್ನು ಗಾಡಿ ತುಂಬ್ಕೊಂಡು ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಕಸದೊಂದು ಬಂದಾಗ ನಾವು ಮನೆಯಲ್ಲಿ ಇಲ್ದಿದ್ರೆ ಅಥವಾ ಸಾಧಾರಣ ಆಗೋ ಹಾಗೆ ಒಂದೆರಡು ದಿನ ಅವ್ನು ಬರದೇ ಇದ್ದರೆ ಯೋಚನೆ ಇಲ್ಲ, ನಮ್ಮ ಮನೆ ಕಸ ನಮಗೆ ಸಮಯ ಸಿಕ್ಕಾಗ ತಗೊಂಡು ಹೋಗಿ ಹಾಕ್ಬೋದು. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟ ಮೇಲೂ ಕಸ ತೊಟ್ಟಿಗೆ ಹಾಕ್ತೆ ಬೇಕಾಬಿಟ್ಟು ಎಷ್ಟರೆ ಫೈನ್ ಎಷ್ಟು ಗೊತ್ತಾ? $500, ಅಂದರೆ ಹೆಚ್ಚು ಕಡಿಮೆ 50,000 ರೂಪಾಯಿ. ಸಾಕಲ್ಲ? ಒಂದು ಸಾರಿ ಫೈನ್ ಬಿದ್ದರೆ ಎಲ್ಲ ದಾರಿ ಬರ್ತಾರೆ. ನೀವೇನಂತೀರಿ? ಅಷ್ಟೇ. ಆಮೇಲೆ ಪೇರೆಂಟ್ಸ್ಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಒಬ್ಬ ಫಾದರು ಒಬ್ಬ ಮದರ್ ಇರ್ತಾರೆ ಮೋಸ್ಟ್ಲಿ 90% ಅದು ಹೆಂಗಾಗುತ್ತೆ ಅಂದ್ರೆ, ಸೊ ಅವರೆಲ್ಲ ಅವ್ರಿಗೋಸ್ಕರ ಮಾಡ್ತಾರೆ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ, ಒಬ್ರು ಮಕ್ಕಳು ಒಬ್ಬ ತಂದೆ ಇಬ್ರು ತಾಯಿ ಹಿಂಗಿರುತ್ತೆ. ಸೊ ಹಂಗಾಗಿ ಅವರು ಅಷ್ಟು ತೀರಾ ಕನೆಕ್ಟ್ ಆಗಿರ್ತಾರೋ ಇಲ್ವೋ, ಈವನ್ ಅವ್ರದೇ ಸ್ವಂತ ಮಕ್ಕಳಾದ್ರೂ ಇಂಡಿಪೆಂಡೆಂಟ್ ಆಗಿ ಬೆಳೆಸಿರ್ತಾರೆ. ಅವ್ರು ಹೆಂಗೆ ಅಂತಂದ್ರೆ 18 years ಆದ್ಮೇಲೆ 14, 15, 18 ಆದ್ಮೇಲೆ ಯು ಲಿವ್ ಯುವರ್ ಲೈಫ್ ಬಿಕಾಸ್ ದೇ ವಾಂಟ್ ಟು ಲಿವ್ ದೇರ್ ಲೈಫ್ ಅಂಡ್ ದೇ ಡೋಂಟ್. ಅವ್ರು ಹೆಂಗೆ ಅಂತಂದ್ರೆ, ನಾವು 40 ವರ್ಷ ಆಯ್ತು ಅಂದ್ರೆ ಮುಗಿದೋಯ್ತು ನಮ್ಮ ಲೈಫು, ಇನ್ನೇನು ರಿಟೈರ್ಮೆಂಟ್ ಲೈಫ್ ಅಂತ ಅನ್ಕೋತೀವಿ. ಅವ್ರು ಹಂಗಲ್ಲ, ಅವ್ರು ನನ್ನ ಲೈಫ್ ಹೌ ಮಚ್ ಅವರ್ ಪಾಸಿಬಲ್ ನಾನು ಅಲ್ಲಿ ಲಿವ್ ಅಂತ, ಅಲ್ಲಿ 70 ಆಗ್ಬೋದು 80 ಆಗ್ಬೋದು. ಸೊ ಹಂಗಾಗಿ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬಿಟ್ಟಿರ್ತಾರೆ. यहाँ पर एक है जो किसी को किसी तरह की भी कोई तकलीफ़ हो जाए, उसके लिए आपको कोई हॉस्पिटल या कोई डिस्पेंसरी नहीं है. ಹೌದು, ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ವಿಚಿತ್ರ ಅನ್ಸುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಔಷಧಿ ತಗೊಳ್ಳೋಣ ಅಂದ್ರೆ ಯಾವುದೇ ಕ್ಲಿನಿಕ್ ಆಗಲಿ, ಸಣ್ಣ ಪುಟ್ಟ ಆಸ್ಪತ್ರೆನಾಗಲಿ ಇಲ್ಲ. ನಮ್ಮಲ್ಲಾದ್ರೆ ಪ್ರತಿ ಏರಿಯಾದಲ್ಲೂ ಫಿಸಿಷಿಯನ್ ಇಂದ ಹಿಡಿದು ಐ ಸ್ಪೆಷಲಿಸ್ಟ್ ಇಂದ ಹಿಡಿದು ಡೆಂಟಲ್ ಕ್ಲಿನಿಕ್ ವರೆಗೆ 10 ಕ್ಲಿನಿಕ್ ಇರ್ತವೆ. ಸರಿ, ಫಾರ್ಮಸಿಲಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ ಕೊಡೋದಿಲ್ಲ. ಪ್ಯಾರಾಸಿಟಮಾಲ್ ಒಂದು ಕೊಡ್ತಾರೆ ಅಂತ ಅನ್ಕೋತೀವಿ. ಸರಿ, ದೊಡ್ಡ ಆಸ್ಪತ್ರೆಗೆ ಹೋಗೋಣ ಅಂದ್ರೆ 1 ತಿಂಗಳು ಬಿಟ್ಟು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಮ ಕಾಯಿಲೆ ಏನು ವೇಟ್ ಮಾಡುತ್ತಾ? ಬೇಕಿದ್ರೆ ಎಮರ್ಜೆನ್ಸಿ ವಾರ್ಡಿಗೆ ಹೋಗ್ಬೇಕು. ಒಮ್ಮೆ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಕೊನೆಗೆ ಬಿಲ್ ನೋಡಿದ್ರೆ ಮುಂದೆ ಯಾವತ್ತೂ ಚಿಕ್ಕಾಪುಟ್ಟ ಕಾಯಿಲೆಗಳು ಬರೋದೇ ಇಲ್ಲ ಬಿಡಿ, ಎದುರು ಹೋಗ್ತವೆ. ಆ ರೀತಿ ಇರುತ್ತೆ ಬಿಲ್. ವಯಸ್ಸಾದ್ಮೇಲೆ ಗವರ್ಮೆಂಟ್ ವಿಲ್ ಟೇಕ್ ಓವರ್, ಅವರು ನಿಮ್ಮನ್ನು ನೋಡ್ಕೋತಾರೆ ಅಂತ ಅನ್ಕೋತೀನಲ್ಲ? ನೋಡ್ಕೋತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಹೆಂಗೆ ಅಂತಂದ್ರೆ, ನಮ್ದು ರಿಟೈರ್ಮೆಂಟ್ ಪೆನ್ಷನ್ಸ್ ಕೊಡ್ತಾರಲ್ಲ, ಅದರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ. ಹೆಂಗೆ ಅಂತಂದ್ರೆ, ನೀವು ವೆನ್ ಯುವರ್ ಅರ್ನಿಂಗ್ ನೀವು ಇಷ್ಟು ಅಂತ ಸೋಷಿಯಲ್ ಟ್ಯಾಕ್ಸ್ ಸೆಕ್ಯೂರಿಟಿ ಟ್ಯಾಕ್ಸ್ ಕಟ್ಟಿರ್ತೀರಾ. ಸೊ ರಿಟೈರ್ ಆದ್ಮೇಲೆ ನಿಮ್ಗೆ ಯು ವಿಲ್ ನೋ ಬೇಸಿಕಲಿ ನೀವು ಎಷ್ಟು ಕಟ್ಟಿರ್ತೀರಾ ದುಡ್ಡನ್ನ, ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಎಷ್ಟು ಕಟ್ಟಿರ್ತೀರಾ ಅದರಲ್ಲಿ ಪರ್ಸೆಂಟೇಜ್ ಮೇಲೆ ನಿಮ್ಗೆ ಮಂತ್ಲಿ ಕೊಡ್ತಾರೆ. ಆಫ್ಟರ್ ರಿಟೈರ್ಮೆಂಟ್ ಕೊಡ್ತಾರೆ. ಸೊ ಇವ್ರು ಹೆಂಗ್ ಮಾಡ್ಕೊಂತಾರೆ ಅಂದ್ರೆ, ಇಲ್ಲಿ ಜನಗಳು ಇರೋದಕ್ಕೊಂದು ಮನೆ ಮಾಡ್ಕೊಂತಾರೆ, ಒಂದು ಪ್ಯಾಸಿವ್ ಇನ್ಕಮ್ ಮಾಡ್ಕೊಂತಾರೆ, ಪ್ಲಸ್ ಸೋಷಿಯಲ್ ಸೆಕ್ಯೂರಿಟಿ ಪ್ರಾಬ್ಲಿ 2,000 ಬರ್ಬೋದು, 3,000 ಬರ್ಬೋದು, ಅಥವಾ 1,500 ಬರ್ಬೋದು ಒಬ್ಬೊಬ್ಬರಿಗೆ. ಸೊ ದಟ್ ಈಸ್ ಗುಡ್ ಇನಫ್. ಮನೆ ಫ್ರೀ ಇರುತ್ತೆ,
ತಗೊಂಡಿರ್ತಾರೆ. Okay. ಪಾಸಿವ್ ಇನ್ಕಮ್ ಪ್ರಾಬ್ಲಿ ಇನ್ನೊಂದು ಯಾವ್ದೋ ಮನೆ ಇಟ್ಟಿರ್ತಾರೆ, ರೆಂಟ್ ಬರ್ತದೆ. ಫೈನ್ ಆಮೇಲೆ ಇದು ಬರ್ತಿರತ್ತೆ, ಏನೋ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಬರ್ತಿರತ್ತೆ. ಸೊ ಯು ಆರ್ ಪ್ರಿಟಿ ಮಚ್ ಸೆಟಲ್. ಆಮೇಲೆ ಇನ್ಶೂರೆನ್ಸ್ಗೆ ಒಬಾಮಾ ಕೇರ್ ಅಂತ ಮಾಡಿದ್ದಾರೆ ಇವಾಗ. ಸೊ ಯು ಆರ್ ಕಂಫರ್ಟಬಲ್, ಇಂಡಿಯಾಗಿಂತ ಕಂಫರ್ಟಬಲ್ ಆಗಿರ್ತಾರೆ. So the thing that I don't like here in the US is the weather. ಇಲ್ಲಿನ ಕ್ಲೈಮೇಟ್ ಇಷ್ಟ ಆಗೋದಿಲ್ಲ ಅಂತಾರೆ ಜೋನ್ಸನ್. ಹೌದ್ರಿ, ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಮಾಡಿರ್ಬೇಕು, ಅದರಲ್ಲೂ ಬೆಂಗಳೂರಿನಲ್ಲಿ. ಇಲ್ಲಿ ವರ್ಷಕ್ಕೆ 4-5 ತಿಂಗಳು ಕೊರೆಯೋ ಚಳಿ, ಆಗಾಗ ಹಿಮ ಬೀಳುತ್ತೆ. ಎಷ್ಟೋ ದಿನ ಟೆಂಪರೇಚರು 0 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ, ಏರ್ ಕಂಡೀಷನ್ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ. 5 ತಿಂಗಳು ಅಂತ ಹೌಸ್ ಅರೆಸ್ಟ್, ಮನೆ, ಕಾರು, ಆಫೀಸು, ಇಷ್ಟೇ ಲೈಫ್. ಗ್ರೋನ್ ಅಪ್ ವಿತ್ ಅವರ್ ಬ್ರದರ್ಸ್, ಸಿಸ್ಟರ್ಸ್, ಆಮೇಲೆ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸು ಎಲ್ಲ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿರ್ತೀವಿ. ಆ ಬಾಂಡ್ ಅದು ಇಲ್ಲಿ ಮಿಸ್ಸಿಂಗ್ ಅಂತ. ಅದು ಇಲ್ಲಿ ಬಿಕಾಸ್ ನಮ್ಮೂರೇ ಅಲ್ವಾ ಎಂಡ್ ಆಫ್ ದ ಡೇ. ನಮ್ಮಮ್ಮ ಯಾವ ಬಾಂಧವ್ಯ ನಿಮ್ಮನ್ನ ಎಳಿತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿನ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು, ಸಾಧಕ ಬಾಧಕಗಳನ್ನು. ಇಷ್ಟೇ ರೀ, ಎಲ್ಲೋದ್ರೂ ಇಷ್ಟೇ. ಬುದ್ಧಿವಂತ ಆದವನು ಇಲ್ಲೇ ಇರಲಿ, ಎಲ್ಲೇ ಹೋಗಲಿ, ತನ್ನ ಬದುಕನ್ನು ಕಟ್ಕೋತಾನೆ, ಅಲ್ಲಿನ ಜನರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತಾನೆ, ಖುಷಿಯಾಗಿರ್ತಾನೆ. ಕೊನೆಯದಾಗಿ ಹೇಳೋದಿಷ್ಟೇ, ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಒಟ್ಟು ಖುಷಿಯಾಗಿರಿ. ನಮಸ್ಕಾರ.